ನಮಸ್ಕಾರ. ನಾನಿವತ್ತು ತೋರಿಸ್ತಾ ಇರೋದು ಕಡಲೆಕಾಳು, ಮೊಳಕೆ ಬರಿಸಿರೋ ಕಡಲೆಕಾಳು ಮತ್ತು ಸುವರ್ಣಗೆಡ್ಡೆದು ಗಸಿ ಅಂತ ಮಾಡ್ತೀವಿ. ಗಸಿ ಅಂತೀವಿ ನಾವು ಅದಕ್ಕೆ. ಅದು ನಾನು ಅರ್ಧ ಕಟ್ ಮಾಡಿರೋ ಸುವರ್ಣಗೆಡ್ಡೆ ಇತ್ತು, ಅದು ಮತ್ತೆ ಮೊಳಕೆ ಬರಿಸಿರೋ ಕಡಲೆಕಾಳು, ಬ್ರೌನ್ ಚನ ಅಂತಾರಲ್ಲ ಅದು, ಅದನ್ನ ಎರಡು ಮಿಕ್ಸ್ ಮಾಡಿ ಗಸಿ ಮಾಡ್ತಾ ಇದ್ದೀನಿ. ಇದು ಸುವರ್ಣಗೆಡ್ಡೆನ ಕಟ್ ಮಾಡ್ಕೋಬೇಕು, ದೊಡ್ಡ ದೊಡ್ಡ ಪೀಸ್ ಆಗಿ ಮಾಡ್ಕೋಬೇಕು, ಬೇಗ ಅದು ಕರಗ್ಬಿಡುತ್ತೆ. ಚೆನ್ನಾಗಿ ತೊಳ್ಕೊಂಡು ಎರಡನ್ನೂ ಚೆನ್ನಾಗಿ ತೊಳ್ಕೊಬೇಕು, ಕಡಲೆ ಕಾಳನ್ನು ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಅದಕ್ಕೆ ಸುವರ್ಣಗೆಡ್ಡೆನೂ ಹಾಕ್ಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಒಂದು 7-8 ವಿಸಿಲ್ ಬರಬೇಕು. ಸ್ವಲ್ಪ ಫಸ್ಟ್ ವಿಸಿಲ್ ಬಂದಮೇಲೆ ಸ್ವಲ್ಪ ಸಣ್ಣ ಬೆಂಕಿಲಿ ಒಂದು 7-8 ವಿಸಿಲ್ ತರಿಸ್ಬೇಕು. ಕೆಲವರು ಇದಕ್ಕೆ ಉಪ್ಪು ಹಾಕಿ ಬೇಯಿಸ್ತಾರೆ. ಇದು ಮೊಳಕೆ ಹೊಡೆದಿರೋದ್ರಿಂದ ಬೇಗ ಬೇಯುತ್ತೆ ಅಂತ ನಾನು ಉಪ್ಪು ಹಾಕಿಲ್ಲ. ಅದು ಸುವರ್ಣಗೆಡ್ಡೆನೂ ಬೇಗ ಕರಗ್ಬಿಡುತ್ತೆ ಅಂತ ಹೇಳಿ ಒಂದು 7-8 ವಿಸಿಲ್ ತರಿಸ್ಕೋಬೇಕು. ನಾನು ತೋರಿಸಿರೋದು ಇಲ್ಲಿ ಒಂದೇ ವಿಸಿಲ್ ತೋರಿಸಿದ್ದೀನಿ. ಈಗ ಬೇಯ್ಕೊಂಡಿದೆ ನೋಡಿ, ಚೆನ್ನಾಗಿ ಬೇಯ್ಕೊಂಡಿದೆ. ಇದು ಬೇಯ್ದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಒಂದೆರಡು ಕಡಲೆಕಾಳನ್ನು ತೆಗೆದ್ಬಿಟ್ಟು ಸ್ವಲ್ಪ ಸ್ಕ್ವೀಸ್ ಮಾಡಿದ್ರೆ ಅದು ಮೆತ್ತಗಾಗಿ ಕಾಣಿಸುತ್ತೆ. ಅದು ಬೆಂದಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಇದನ್ನ ಬೇರೆ ಪಾತ್ರೆ, ಕುಕ್ಕರಿಂದ ತೆಗೆದ್ಬಿಟ್ಟು ಬೇರೆ ಪಾತ್ರೆನಲ್ಲಿ ಹಾಕ್ಕೋಬೇಕು. ಆಮೇಲೆ ಜೊತೆಲಿ ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೋಬೇಕು. ಉಪ್ಪನ್ನ ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು, ನನ್ನ ಕೈಯಲ್ಲೇ ಹಾಕ್ಬಿಟ್ಟು ಅಭ್ಯಾಸ, ಕೈ ಅಳತೆ ನಂದು, ಹಾಗಾಗಿ ಸ್ಪೂನ್ ಯೂಸ್ ಮಾಡಿಲ್ಲ. ಈಗ ಅದಕ್ಕೆ ಕೊತ್ತಂಬರಿ, 1-2 ಸ್ಪೂನ್ ಕೊತ್ತಂಬರಿ, ಒಣಮೆಣಸಿನ್ಕಾಯಿ 4 ಬ್ಯಾಡಗಿ ಮೆಣಸಿನ್ಕಾಯಿ, 4 ಸೇಲಂ ಮೆಣಸಿನ್ಕಾಯಿ, ಒಟ್ಟಿಗೆ 8 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದು ಕೊತ್ತಂಬರಿ ರೋಸ್ಟ್ ಮಾಡಿಕೊಂಡು ಆಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿನೂ ಸ್ವಲ್ಪ ಕೆಂಪಗೆ ರೋಸ್ಟ್ ಮಾಡ್ಕೋಬೇಕು. ಸುಮಾರು ನಿಮ್ಗೆ ಎಷ್ಟು ಹುಣಸೆ ಹಣ್ಣಿನ, ನಾನು ಸ್ವಲ್ಪ ಒಂದು ಗೋಲಿಗಿಂತ ದೊಡ್ಡದಿದ್ದು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದು, ಗೋಲಿಗೆ ಹಾಕೋದಕ್ಕಿಂತ ಸ್ವಲ್ಪ ದೊಡ್ಡದು. ಆಮೇಲೆ ಅರ್ಧ ಹೋಳು ತೆಂಗಿನಕಾಯಿ ಹಾಕಿದ್ದೀನಿ. ತೆಂಗಿನಕಾಯಿ ಕಮ್ಮಿ ಆದರೆ ನೀವು ಕಡಲೆಕಾಳು ಬೆಂದಿರೋದು ಒಂದು 4, ಸ್ವಲ್ಪ ಒಂದು ಮುಷ್ಟಿ ಕಡಲೆಕಾಳನ್ನೇ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ದಪ್ಪ ಬರೋ ಹಾಗೆ ರುಬ್ಕೋಬೋದು. ನಾನು ಅರ್ಧ ತೆಂಗಿನಕಾಯಿ ಹಾಕಿರೋದ್ರಿಂದ, ಅರ್ಧ ತೆಂಗಿನಕಾಯಿಗೆ ಇದು ಗ್ರೇಟೆಡ್ ಕೋಕೋನಟ್ ಹಾಕಿರೋದ್ರಿಂದ ನಾನೇನು ಕಡಲೆಕಾಳನ್ನು ಹಾಕ್ಕೋತಾ ಇಲ್ಲ. ಚೂರು ಬೇಕಾದರೆ ಆಪ್ಷನಲ್ ಅರಿಶಿನ ಪುಡಿ ಹಾಕ್ಕೋಬೋದು, ಇಲ್ಲದೇ ಇದ್ರೆ ಹಾಗೇನೂ ಮಾಡ್ಬೋದು. ಅದನ್ನ ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡು ಇವಾಗ ಕುದೀತಾ ಇರೋ ಕಡಲೆಕಾಳಿಗೆ ಅದನ್ನ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಅದನ್ನು ಚೆನ್ನಾಗಿ ಕದಡಬೇಕು. ಎಲ್ಲ ಕದಡ್ಕೊಂಡಾದ್ಮೇಲೆ ಅದಕ್ಕೆ ಫೈನಲಿ ಒಂದು ಒಗ್ಗರಣೆ ಕೊಡೋದು. ಸಾಸಿವೆ, ಕರಿಬೇವು, ಹಿಂಗಲ್ಲಿ ಒಗ್ಗರಣೆ ಕೊಡೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಕಡಲೆಕಾಳು ತುಂಬಾ ಪ್ರೋಟೀನ್ಸ್, ಇದು ತುಂಬಾ ಒಳ್ಳೆಯದು. ಸುವರ್ಣಗೆಡ್ಡೆ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಅದು ಆಗಾಗ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ. ಒಂದು 3 ಸ್ಪೂನು 4 ಸ್ಪೂನ್ ನಿಮ್ಗೆ ಎಷ್ಟು ಬೇಕು ಅದಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವು ಮತ್ತೆ ಹಿಂಗು ಒಗ್ಗರಣೆನ ಹಾಕ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕಿ ಫೈನಲ್ ಮಾಡೋದು. ಇದು ನಮ್ಮದು ಒಗ್ಗರಣೆ ಹಾಕಿದ್ಮೇಲೆ ನಮ್ಮದು ಇದು ಗಸಿ ರೆಡಿ ಆದಂಗೆನೆ ಅದಕ್ಕೆ ಹಿಂಗು ನಿಮ್ಗೆ ಬೇಕಾದರೆ ಹಾಕ್ಕೋಬೋದು. ನಾವು ಹಾಕ್ತೀವಿ ಹಿಂಗನ್ನು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಡೋದು. ಇದು ಚೆನ್ನಾಗಾಗುತ್ತೆ. ಇದು ರೊಟ್ಟಿ, ದೋಸೆ, ಅನ್ನಕ್ಕೆ, ಎಲ್ಲದಕ್ಕೂ, ಸ್ಟೀಮ್ ರೈಸು ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಆಮೇಲೆ ಮುದ್ದೆ, ರಾಗಿ ಮುದ್ದೆಗೂ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಫೈನಲ್ಲು ರೆಡಿ ಆಯಿತು ನೋಡಿ. ಇದು ಒಗ್ಗರಣೆ ಹಾಕಾದ್ಮೇಲೆ ರೆಡಿ ಆಯಿತು. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೇನಾದರೂ ಕಮೆಂಟ್ಸ್ ಇದ್ದರೆ ಹಾಕಿ ದಯವಿಟ್ಟು. ಧನ್ಯವಾದಗಳು.